ಹಾಯ್ ನಮಸ್ಕಾರ. ಈ ವಿಡಿಯೋದಲ್ಲಿ 2026-27ರ ನೈಋತ್ಯ ರೈಲ್ವೆ ವಿಭಾಗದಲ್ಲಿ ನಡೆಸಿದ ರೈಲು ಮಾರ್ಗಗಳ ಅಂತಿಮ ಸರ್ವೆ ಕಾರ್ಯಗಳು, ಬೆಂಗಳೂರು ವಿಜಯಪುರ ಮಧ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ಬೇಡಿಕೆ, ಜೋಧಪುರ ಮತ್ತು ಜೈಪುರದಿಂದ ಬೆಂಗಳೂರಿಗೆ ಹೊಸ ಸ್ಲೀಪರ್ ವಂದೇ ಭಾರತ್ ರೈಲಿನೊಂದಿಗೆ ಕೆಲ ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದ್ದು, ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಂಬಿ ಪಾಟೀಲ್ ರವರು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಹಾಗೂ ವಿ ಸೋಮಣ್ಣರವರಿಗೆ ಪತ್ರ ಬರೆದು ವಿನಂತಿಸಿಕೊಂಡಿದ್ದು, ಗದಗ ಹೊಟಗಿ ದ್ವಿಪಥ ಯೋಜನೆಯಡಿ ಆಲಮಟ್ಟಿ ವಂಡಾಳ ನಡುವಿನ 10 ಕಿಲೋಮೀಟರ್ ಬ್ರಾಡ್ಗೇಜ್ ಜೋಡಿ ಮಾರ್ಗ ಕಾಮಗಾರಿ ಪೂರ್ಣಗೊಂಡಿದ್ದು, ಮಾರ್ಚ್ 25ರಿಂದ ಸಂಚಾರಕ್ಕೆ ತೆರೆಯಲಾಗಿದೆ. ಆದರೆ ಇಂತಹ ಮೂಲಸೌಕರ್ಯ ಅಭಿವೃದ್ಧಿಯ ನಡುವೆಯೂ ಬೆಂಗಳೂರು ವಿಜಯಪುರ ಪ್ರಯಾಣಕ್ಕೆ ಇನ್ನು 15 ಗಂಟೆಗಳಿಗಿಂತ ಹೆಚ್ಚು ಸಮಯ ಬೇಕಾಗಿದ್ದು, ಸಾವಿರಾರು ಪ್ರಯಾಣಿಕರಿಗೆ ಅನಗತ್ಯ ವಿಳಂಬ ಉಂಟಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಜಯಪುರ ನಡುವೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ಆರಂಭಿಸುವುದು ಅತ್ಯವಶ್ಯಕವಾಗಿದ್ದು, ಹೊಸ ಜೋಡಿ ಮಾರ್ಗದ ವ್ಯವಸ್ಥೆಯನ್ನು ಬಳಸಿಕೊಂಡು ಮಧ್ಯಂತರ ನಿಲ್ದಾಣಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಗದಗ್ ಮತ್ತು ಹುಬ್ಬಳ್ಳಿ ಬೈಪಾಸ್ಗಳನ್ನು ಬಳಸಿದರೆ ಪ್ರಸ್ತುತ ಇರುವ 15 ಗಂಟೆಗಳ ಪ್ರಯಾಣವನ್ನು ಸುಮಾರು 10 ಗಂಟೆಗಳಿಗೆ ಇಳಿಸಲು ಸಾಧ್ಯವಾಗುತ್ತದೆ ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ನೈಋತ್ಯ ರೈಲ್ವೆಯು 2026-27ರ ಅಂತಿಮವಾಗಿ ಪೂರ್ಣಗೊಂಡ ಸರ್ವೆ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು, ಇಲ್ಲಿ ಯಾವೆಲ್ಲ ಮಾರ್ಗಗಳ ಅಂತಿಮ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೋಡುವುದಾದರೆ, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನಡುವಿನ ಹೊಸ ಮಾರ್ಗ, ವೈಟ್ಫೀಲ್ಡ್ ಬಂಗಾರಪೇಟೆ ನಡುವಿನ 3ನೇ ಮತ್ತು 4ನೇ ಮಾರ್ಗ, ಬಳ್ಳಾರಿ ಚಿಕ್ಕಜಾಜೂರು ನಡುವಿನ ದ್ವಿಪಥ ಮಾರ್ಗ, ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಡುವಿನ ಹೊಸ ಮಾರ್ಗ, ತುಮಕೂರು ದಾವಣಗೆರೆ ನಡುವಿನ ಹೊಸ ಮಾರ್ಗ, ಹುಬ್ಬಳ್ಳಿ ಹೊಸಪೇಟೆ ನಡುವಿನ 3ನೇ ಮತ್ತು 4ನೇ ಮಾರ್ಗ, ಆಲಮಟ್ಟಿ ಚಿತ್ರದುರ್ಗ ನಡುವಿನ ಹೊಸ ಮಾರ್ಗ, ಕೆಎಸ್ಆರ್ ಬೆಂಗಳೂರು ತುಮಕೂರು ನಡುವಿನ 3ನೇ ಮತ್ತು 4ನೇ ಮಾರ್ಗ, ಚಾಮರಾಜನಗರ ಮೈಸೂರು ನಡುವಿನ ಹೊಸ ಮಾರ್ಗ, ಹಾಸನ ಕುಣಿಗಲ್ ಚಿಕ್ಕಬಾನಾವರ ನಡುವಿನ ಹೊಸ ಮಾರ್ಗ, ಬಂಗಾರಪೇಟೆ ಜೋಲಾರ್ಪೇಟೆ ನಡುವಿನ 3ನೇ ಮತ್ತು 4ನೇ ಮಾರ್ಗ, ಕೆಎಸ್ಆರ್ ಬೆಂಗಳೂರು ಮೈಸೂರು ನಡುವಿನ 3ನೇ ಮತ್ತು 4ನೇ ಮಾರ್ಗ, ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ನಡುವಿನ ಹೊಸ ಮಾರ್ಗ, ಗದಗವಾಡಿ ನಡುವಿನ ದ್ವಿಪಥ ಮಾರ್ಗ, ಗಿಣಿಗೇರ ರಾಯಚೂರು ನಡುವಿನ ದ್ವಿಪಥ ಮಾರ್ಗ, ಧಾರವಾಡ ಬೆಳಗಾವಿ ನಡುವಿನ ಹೊಸ ಮಾರ್ಗ, ಹೊಸಪೇಟೆ ವ್ಯಾಸಕಾಲನಿ ಸ್ವಾಮಿಹಳ್ಳಿ ನಡುವಿನ ದ್ವಿಪಥ ಮಾರ್ಗ, ಮಾಲುಗೂರು ಮಡಕಶಿರ ಹಿರಿಯೂರು ನಡುವಿನ ಹೊಸ ಮಾರ್ಗ, ಬೀರೂರು ಶಿವಮೊಗ್ಗ ನಡುವಿನ ದ್ವಿಪಥ ಮಾರ್ಗ, ಆಲಮಟ್ಟಿ ಯಾದಗಿರಿ ನಡುವಿನ ಹೊಸ ಮಾರ್ಗ, ಹಾಸನ ಮಂಗಳೂರು ನಡುವಿನ ದ್ವಿಪಥ ಮಾರ್ಗ, ರಾಯದುರ್ಗ ತುಮಕೂರು ನಡುವಿನ ದ್ವಿಪಥ ಮಾರ್ಗ, ಭದ್ರಾವತಿ ಚನ್ನಗಿರಿ ಚಿಕ್ಕಜಾಜೂರು ನಡುವಿನ ಹೊಸ ಮಾರ್ಗಗಳ ಅಂತಿಮ ಸರ್ವೆ ಕಾರ್ಯ ಪೂರ್ಣಗೊಂಡಿದ್ದ ಬಗ್ಗೆ ನೈಋತ್ಯ ರೈಲ್ವೆ ಮಾಹಿತಿ ಹಂಚಿಕೊಂಡಿದೆ. ಪ್ರತಿದಿನ ಬೆಳಗಾವಿ ಮೈಸೂರು ಮಧ್ಯ ಸಂಚರಿಸುವ ವಿಶ್ವಮಾನವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ತನ್ನ ಸಂಚಾರದಲ್ಲಿ ಕನಿಷ್ಠ 1 ಗಂಟೆ ತಡವಾಗುತ್ತಿದ್ದು, ಕಾರಣ ನೈಋತ್ಯ ರೈಲ್ವೆಯು ವಿಶ್ವಮಾನವ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಜೂನ್ 1ರಿಂದ ಅನ್ವಯವಾಗುವಂತೆ ಸಮಯ ಬದಲಾವಣೆ ಮಾಡಲು ನಿರ್ಧರಿಸಿದ್ದು, ಬದಲಾದ ಸಮಯದ ಮಾಹಿತಿ ರೈಲ್ವೆ ಇಲಾಖೆಯಿಂದ ಇನ್ನಷ್ಟೇ ಪ್ರಕಟವಾಗಲಿದೆ. ಕೆಲ ದಿನಗಳ ಹಿಂದೆ ಜೈಪುರ ರೈಲ್ವೇಸ್ 9 ಹೊಸ ಸ್ಲೀಪರ್ ವಂದೇ ಭಾರತ್ ರೈಲುಗಳ ಬೇಡಿಕೆಯ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು, ಅವುಗಳಲ್ಲಿ ಜೋಧಪುರ ಬೆಂಗಳೂರು, ಜೈಪುರ ಬೆಂಗಳೂರು ನಡುವಿನ ಸ್ಲೀಪರ್ ವಂದೇ ಭಾರತ್ ರೈಲುಗಳು ಮೀರಜ್, ಬೆಳಗಾವಿ, ಹುಬ್ಬಳ್ಳಿ ಮಾರ್ಗವಾಗಿ ಸಂಚರಿಸಲಿವೆ ಎಂಬ ಮಾಹಿತಿ ಹೊರಬರುತ್ತಿದ್ದು, ಈ ಬಗ್ಗೆ ರೈಲ್ವೆ ಇಲಾಖೆ ಇನ್ನಷ್ಟೇ ಖಚಿತ ಮಾಹಿತಿ ನೀಡಬೇಕಿದೆ. ಕ್ಯಾಸಲ್ ರಾಕ್ ಮತ್ತು ಕೋಲೆಂ ನಡುವಿನ ಘಾಟ್ ಭಾಗದಲ್ಲಿ ಅಗತ್ಯವಾದ ಹಳಿ ನಿರ್ವಹಣಾ ಕಾಮಗಾರಿಗಾಗಿ ಲೈನ್ ಬ್ಲಾಕ್ ಮಾಡಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕೆಲ ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದ್ದು, ಪುಣೆ ಎರ್ನಾಕುಲಂ ಮಧ್ಯ ಸಂಚರಿಸುವ ಪೂರ್ಣ ವೀಕ್ಲಿ ಎಕ್ಸ್ಪ್ರೆಸ್ ರೈಲನ್ನು ಏಪ್ರಿಲ್ 27ರಿಂದ ಜೂನ್ 6ರವರೆಗೆ ಪನ್ವೇಲ್, ರೋಹಾ ಮತ್ತು ಮಡಗಾಂವ್ ಮಾರ್ಗವಾಗಿ ಸಂಚರಿಸಲಿದ್ದು, ಈ ಅವಧಿಯಲ್ಲಿ ಸಾತಾರ, ಕರಾಡ್, ಸಾಂಗ್ಲಿ, ಮೀರಜ್, ಘಟಪ್ರಭಾ, ಬೆಳಗಾವಿ, ಲೋಂಡಾ, ಕ್ಯಾಸಲ್ ರಾಕ್ ಮತ್ತು ಕೋಲೆಂ ಮಾರ್ಗದಲ್ಲಿ ಸಂಚರಿಸುವುದಿಲ್ಲವೆಂದು ಹೇಳಲಾಗಿದ್ದು, ಬದಲಾಗಿ ಚಿಪ್ಲೂನ್ ಮತ್ತು ರತ್ನಗಿರಿಯಲ್ಲಿ ಹೆಚ್ಚುವರಿ ನಿಲುಗಡೆ ಕಲ್ಪಿಸಲಾಗಿದೆ. ಅದೇ ರೀತಿ ವಾಸ್ಕೋಡಗಾಮ ನಿಲ್ದಾಣದಿಂದ ವೇಲಂಕನ್ನಿ ಮಧ್ಯ ಸಂಚರಿಸುವ ವೀಕ್ಲಿ ಎಕ್ಸ್ಪ್ರೆಸ್ ರೈಲು
ಏಪ್ರಿಲ್ 28ರಿಂದ ಜೂನ್ 2ರವರೆಗೆ ಮಡಗಾಂವ್, ಮಂಗಳೂರು ಜಂಕ್ಷನ್, ಶೋರನೂರ್ ಮತ್ತು ಈರೋಡ್ ಮಾರ್ಗವಾಗಿ ಸಂಚರಿಸಲಿದ್ದು, ಇದರಿಂದ ತನ್ನ ನಿಗದಿತ ಮಾರ್ಗವಾದ ಕೋಲೆಂ, ಕ್ಯಾಸಲ್ ರಾಕ್, ಲೋಂಡಾ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ದಾವಣಗೆರೆ, ಬೀರೂರು, ಅರಸೀಕೆರೆ, ತಿಪಟೂರು, ತುಮಕೂರು, ಚಿಕ್ಕಬಾಣಾವರ, ಬಾನಸವಾಡಿ, ಎಸ್ಎಂವಿಟಿ ಬೆಂಗಳೂರು, ಕೃಷ್ಣರಾಜಪುರಂ, ಬಂಗಾರಪೇಟೆ ಮತ್ತು ಸೇಲಂ ನಿಲ್ದಾಣಗಳಲ್ಲಿ ನಿಲುಗಡೆ ಇರುವುದಿಲ್ಲ. ಹೆಚ್ಚುವರಿಯಾಗಿ ಈ ರೈಲಿಗೆ ಕಾರವಾರ, ಕುಂದಾಪುರ, ಉಡುಪಿ ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶ ನೀಡಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹಜರತ್ ನಿಜಾಮುದ್ದೀನ್ ಮತ್ತು ಮೈಸೂರು ಮಧ್ಯ ಸಂಚರಿಸುವ ವೀಕ್ಲಿ ಎಕ್ಸ್ಪ್ರೆಸ್ ರೈಲಿಗೆ ಮೇ 25ರಿಂದ ಲಕ್ಷ್ಮೀಬಾಯಿ ಝಾನ್ಸಿ ನಿಲ್ದಾಣಕ್ಕೆ ಆಗಮಿಸುವ ಮತ್ತು ನಿರ್ಗಮಿಸುವ ಸಮಯದಲ್ಲಿ ಬದಲಾವಣೆಯಾಗಲಿದೆ ಎಂದು ಇಲಾಖೆ ಮಾಹಿತಿ ನೀಡಿದ್ದು, ಈ ಬದಲಾವಣೆಯು ಹಜರತ್ ನಿಜಾಮುದ್ದೀನ್ ನಿಲ್ದಾಣದಿಂದ ಮೈಸೂರು ಮಾರ್ಗಕ್ಕೆ ಬರುವ ರೈಲಿಗೆ ಮಾತ್ರ ಅನ್ವಯವಾಗಲಿದೆ ಎಂದು ಹೇಳಲಾಗಿದೆ. ಕರ್ನಾಟಕ ರೈಲ್ವೆ ಕಮಿಟಿ ಸದಸ್ಯರು ದೆಹಲಿಯಲ್ಲಿ BY ರಾಘವೇಂದ್ರರವರನ್ನು ಭೇಟಿ ಮಾಡಿ ಬಳ್ಳಾರಿ, ಶಿರಗುಪ್ಪ, ಸಿಂಧನೂರು ನಡುವಿನ ಹೊಸ ರೈಲು ಮಾರ್ಗಕ್ಕೆ ಅಶ್ವಿನಿ ವೈಷ್ಣವ್ ರವರೊಂದಿಗೆ ಚರ್ಚಿಸಬೇಕು ಹಾಗೂ ಬೆಳಗಾವಿ, ಮನಗೂರು, ಶಿವಮೊಗ್ಗ, ಚೆನ್ನೈ ರೈಲುಗಳನ್ನು ಮತ್ತೆ ಆರಂಭಿಸುವುದರ ಜೊತೆಗೆ ಬಳ್ಳಾರಿ, ಬೆಂಗಳೂರು ನಡುವೆ ಹೊಸ ವಂದೇ ಭಾರತ್ ಆರಂಭಿಸುವಂತೆ ಒತ್ತಾಯಿಸಿದರು. ಬೇಸಿಗೆ ವಿಶೇಷವಾಗಿ ಎಸ್ಎಂವಿಟಿ ಬೆಂಗಳೂರು ತಿರುಚಿರಪಲ್ಲಿ ಮಧ್ಯೆ ವಿಶೇಷ ರೈಲನ್ನು ಓಡಿಸಲು ರೈಲ್ವೆ ಇಲಾಖೆ ಮುಂದಾಗಿದ್ದು, ಏಪ್ರಿಲ್ 7, 14, 21 ಮತ್ತು 28ರಂದು ಪ್ರತಿ ಮಂಗಳವಾರ ಬೆಳಗಿನ ಜಾವ 5:30 ತಿರುಚಿರಪಲ್ಲಿಯಿಂದ ಹೊರಡುವ ಈ ರೈಲು ಕರೂರ್, ನಮಕ್ಕಲ್, ಸೇಲಂ, ಬಂಗಾರಪೇಟೆ, ಕೃಷ್ಣರಾಜಪುರಂ ಮಾರ್ಗವಾಗಿ ಮಧ್ಯಾಹ್ನ 1:30 ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ. ಇದೇ ರೈಲು ಹಿಂದಿರುಗುವ ಮಾರ್ಗವಾಗಿ ಅದೇ ದಿನ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣದಿಂದ ಹೊರಟು ರಾತ್ರಿ 10:30 ತಿರುಚಿರಪಲ್ಲಿ ರೈಲು ನಿಲ್ದಾಣ ಸೇರಲಿದೆ ಎಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮೈಸೂರು ತಾಳಗುಪ್ಪ ನಡುವಿನ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳನ್ನು ಏಪ್ರಿಲ್ 8ರಿಂದ LHB ಕೋಚ್ಗಳಿಗೆ ಮೇಲ್ದರ್ಜೆಗೇರಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿದ್ದು, ಈ ರೈಲು ಏಪ್ರಿಲ್ 8ರಿಂದ ಹೊಸ LHB ಕೋಚ್ಗಳಿಂದ ಸಂಚಾರ ನಡೆಸಲಿದೆ. ಎಸ್ಎಂವಿಟಿ ಬೆಂಗಳೂರು ಮಾಲ್ಡಾ ಟೌನ್ ಮಧ್ಯ ಸಂಚರಿಸುವ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಅವಧಿಯನ್ನು ಮುಂದಿನ 15 ಟ್ರಿಪ್ಗಳಿಗೆ ವಿಸ್ತರಿಸಲಾಗಿದ್ದು, ಈ ರೈಲು ಏಪ್ರಿಲ್ 5ರಿಂದ ಜುಲೈ 15ರವರೆಗೆ ಸಂಚಾರ ನಡೆಸಲಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಪ್ರಕಟಿಸಲಾದ ಹಾಗೂ ಪ್ರಯಾಣಕ್ಕೆ ಸಂಬಂಧಿತ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.